ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ರೈತ ಬೆಳೆದಂಥ ಬೆಲೆಗೆ ಸೂಕ್ತ ಬೆಲೆ ಇಲ್ಲ. ರೈತನ ಆಹಾಕಾರ ಒಂದು ಕಡೆ, ಆತ್ಮಹತ್ಯೆ ಒಂದು ಕಡೆ. ಇವತ್ತು ರೈತ ದಂಡಿಸಿ ಕೇಳುವಂಥದ್ದು, ಎಲ್ಲೋ ಅವನ ಹಕ್ಕನ್ನು ಖಂಡಿಸುವಂಥದ್ದು, ಏನು ಬೇಡುವಂಥದ್ದು ಪರಿಸ್ಥಿತಿ ಇವತ್ತು ಸರ್ಕಾರದಾಗಿದೆ. ಇವತ್ತು ತುತ್ತು ಅನ್ನವನ್ನು ಹಾಕುವಂಥ ರೈತನ ಪರಿಸ್ಥಿತಿ ಇವತ್ತು ಚಿಂತಾಜನಕ ಆಗಿದೆ. ಬಿಡದಿಯ ಒಂದು ಟೌನ್ಶಿಪ್ ವಿಚಾರ ಏನು ಆ ಕುಟುಂಬ ಕೆಲವು 12ರಿಂದ 15 ಜನ ಸದಸ್ಯರ ಮೇಲೆ ಏನು ಇದು ಮಾಡಿದ್ದಾರೆ, FIRಗಳು ಹಾಕಿದ್ದಾರೆ. ಎಲ್ಲ ಒಂದು ಕಡೆ ಪೊರಕೆಗಳಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿ ಏನು FIRಗಳನ್ನ ಹಾಕಿದ್ದಾರೆ. ಎಲ್ಲ ಒಂದು ಕಡೆ ಖಂಡನೀಯ. ಇವತ್ತು ಸರ್ಕಾರದ ಈ ಒಂದು ರಾಜನೀತಿಗೆ ಖಂಡನೀಯ. ಎಲ್ಲ ಒಂದು ಕಡೆ ರೈತರು ಏನು ಹೃದಯವಂತರು, ಹೃದಯ ಶ್ರೀಮಂತಿಕರು, ಎಲ್ಲ ಒಂದು ಕಡೆ ರೈತರು ಈ ರೀತಿ ಮಾಡ್ತಾರೆ ಅನ್ನೋದು ಎಷ್ಟು ಸರಿ? ಇವತ್ತು ರೈತ ಇವತ್ತು ಏನೋ ಅವನ ಹಕ್ಕನ್ನು ಕೇಳೋದೇ ಸರಿನಾ? ಇವತ್ತು ಅಕ್ರಮವಾಗಿ ಬಂದು ಸರ್ವೆ ಮಾಡ್ತೀನಿ ಅಂತ ಹೋದರೆ ರೈತ ಏನು ಮಾಡಬೇಕು? ತನ್ನ ಭೂಮಿನ ಕಳ್ಕೊಂಡು ಇವತ್ತು ರೈತ ಉತ್ತಿ ಬಿತ್ತಿ ಬೆಳೆದು ಅನ್ನ ತಿನ್ನುವಂಥವನ್ನ ರೈತನನ್ನು ಜೀವನನ ಇವತ್ತು ಬೀದಿಗೆ ತರುವಂಥ ಸರ್ಕಾರಗಳು ಇವತ್ತು ಏನು ರೆಡ್ ಝೋನ್ ಮಾಡಿ ಇವತ್ತು ಸರ್ಕಾರ ಯಾವ ರೀತಿ ಇವತ್ತು ನೀತಿ ಧೋರಣೆಗಳನ್ನ ಮಾಡ್ತಿದೆ. ಇವತ್ತು ರೈತ ಪರಕೆಯಲ್ಲಿ ಏನೋ ಕೊಲೆ ಮಾಡೋಕ್ಕಾಗುತ್ತಾ? ಇನ್ನೊಂದು ಮಾಡೋಕ್ಕಾಗುತ್ತಾ? ಅವನ ಮೇಲೆ FIR ಆಗಿದೆ. ಏನು ಇದು ಖಂಡನೀಯ. ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನ ಖಂಡಿಸುತ್ತೆ, ಮತ್ತು ಉಗ್ರವಾದ ಹೋರಾಟಗಳನ್ನ ಮಾಡುತ್ತೆ. ಎಲ್ಲ ಒಂದು ಕಡೆ ರೈತನನ್ನು ಕೆಣಕಬೇಡಿ, ರೈತನನ್ನು ಜೀವನ ಹಸನ ಮಾಡುವಂಥದ್ದು ಆಗಲಿಲ್ಲ ಅಂದರೆ ನೀವು ಕೈ ಬಿಟ್ಬಿಡಿ, ಈ ಒಂದು ಪ್ರಾಜೆಕ್ಟ್ನ ಕೈ ಬಿಟ್ಬಿಡಿ. ರೈತನ ರಕ್ಷಣೆ ಮಾಡಿ. ಈ ಹೋರಾಟಗಳಿಗೆ ಇಡೀ ರಾಜ್ಯ ರೈತ ಸಂಘ, ಇಡೀ ಕರ್ನಾಟಕ ನಿಲ್ಲುತ್ತೆ. ಈ ಒಂದು ಪೊರಕೆದು ಇದು ಇಂದಿನ ದಿನಗಳಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ನಾನು ಜ್ಞಾಪಿಸ್ಕೊತೀನಿ. ಅವರು ವಿಧಾನಸೌಧದ ಮುಂದೆ ಕೂತ್ಕೊಂಡು ಪೊರಕೆಯ ಒಂದು ಚಳುವಳಿ ಮಾಡಿದ್ರು. ಇದೇ ಸರ್ಕಾರಗಳನ್ನ ಎಚ್ಚರಿಸಿದ್ರು. ಅಂಥ ಚಳುವಳಿಗಳು ನಾವು ಸಹ ಮಾಡ್ತೀವಿ, ರೈತ ಸಂಘ ಮಾಡುತ್ತೆ. ನಾನು ಒಬ್ಬ ರೈತ ಕುಟುಂಬದ ಮಗನಾಗಿ ಪ್ರಶಾಂತ್ ಕುಮಾರ್ ML ಇಡೀ ಕರ್ನಾಟಕದ ರೈತ ಸಂಘದ ಪರವಾಗಿ ಹೋರಾಟಕ್ಕೆ ಇಳಿತೀನಿ. ಎಲ್ಲೋ ಒಂದು ಕಡೆ ಇವತ್ತು ಖಂಡನೀಯ. ಇವರು FIR ಹಾಕಿರೋದು ರೈತರ ಮೇಲೆ. ಇಂಥ ಧೋರಣೆಗಳನ್ನ ನಾನು ಖಂಡಿಸ್ತಾ, ರೈತ ಸಂಘ ಖಂಡಿಸ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲೋ ಒಂದು ಕಡೆ ಇವ್ರಿಗೆ ಅವನು ಬೆಳೆದಂಥ ಬೆಳೆಗೆ ಉತ್ತಮವಾದಂಥ ಬೆಲೆ ಕೊಡೋಕ್ಕಾಗಲಿಲ್ಲ, ಅವನ ಭೂಮಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅವನ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಅವನ ಕುಟುಂಬ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ರೈತನಿಗೆ ಸೂಕ್ತ ಭದ್ರತೆ ಕೊಡೋಕ್ಕಾಗಲಿಲ್ಲ ಅಂದರೆ ಇವರು ಸರ್ಕಾರಗಳು ಇದ್ರೇನು ಹೋದ್ರೇನು ಅಂತ ನಾನು ರಾಜ್ಯ ಸರ್ಕಾರಗಳಿಗೆ ಕೇಳ್ತಾ ಮತ್ತು ಆಗ್ರಹ ಪಡಿಸ್ತಾ, ಇವರು ಸರ್ಕಾರಗಳ ನೀತಿಗಳು ಒಂದು ಗೊತ್ತಾಗಲ್ಲ. ಜನರು ಎಲ್ಲೋ ಒಂದು ಕಡೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ, ನನ್ನ ರೈತಾಪಿ ಕುಟುಂಬ ವರ್ಗದವರು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ, ನಿಮ್ಮ ಮತದಾನ ಹಾಕುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ಗ್ರೇಟರ್ ಬೆಂಗಳೂರು ಆಗಲಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಲೋಕಸಭಾ ಚುನಾವಣೆ ಆಗಲಿ, ಮತ್ತು ವಿಧಾನಸಭಾ ಚುನಾವಣೆ, ಯಾವುದೇ ಒಂದು ಚುನಾವಣೆಯಲ್ಲೂ ಎಲ್ಲ ಒಂದು ಕಡೆ ರೈತಾಪಿ ಕುಟುಂಬದವರು ಯೋಚನೆ ಮಾಡಿ, ರಾಜ್ಯದ 700 ಕೋಟಿ ಜನತೆ ಯೋಚನೆ ಮಾಡಿ, ಯಾವ ಉತ್ತಮವಾದಂಥ ವ್ಯಕ್ತಿಗತ ನಿಮ್ಮನ್ನು ಪೋಷಣೆ ಮಾಡ್ತಾನೆ, ರೈತನ ರಕ್ಷಣೆ ಮಾಡ್ತಾನೆ, ಅವನ್ನ ನಾವು ಆಯ್ಕೆ ಮಾಡೋಣ. ಇವತ್ತು ಎಲ್ಲ ಇಡೀ ರಾಜಕಾರಣಿಗಳು ರೈತರ ಹೆಸರು ಹೇಳ್ಕೊಂಡು ಈ ಒಂದು ಹಸಿರು ಸಾಲ ಹಾಕೊಂಡು ಅಧಿಕಾರಕ್ಕೆ ಬರ್ತಾರೆ. ಏನು ಮಾಡ್ತಾರೆ ಇವತ್ತು? ಯಾವ ರೀತಿ ರೈತನನ್ನು ಕಗ್ಗೋಲೆ ಮಾಡ್ತಾರೆ? ಎಲ್ಲವೂ ಈ ವಿಡಿಯೋ ಮುಖಾಂತರ ನಿಮಗೆ ಬಿಡ್ತೀನಿ. ಒಂದು ಬಾರಿ ಯೋಚನೆ ಮಾಡಿ. ಇಡೀ ಒಂದು ಸಮಾಜದಲ್ಲಿ ರೈತನ ರಕ್ಷಣೆ ಆಗಬೇಕು, ರೈತನ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕು, ರೈತನ ಕುಟುಂಬಗಳು ಬೀದಿಗೆ ಬರಬಾರ್ದು, ಅವನ ಆತ್ಮಹತ್ಯೆ ನಿಲ್ಲಬೇಕು, ಅವನು ಬೆಳೆದಂಥ ಬೆಳೆಗೆ ಕಬ್ಬು ಆಗಲಿ, ಮಾವು ಆಗಲಿ, ಅವನು ಭತ್ತ, ರಾಗಿ, ಜೋಳ ಎಲ್ಲದೂ ಸೂಕ್ತ ಬೆಲೆಗಳನ್ನ ಕೊಡಬೇಕು ಸರ್ಕಾರಗಳಂತ ಆಗ್ರಹ ಪಡಿಸ್ತಾ ನಾನು ವಿಡಿಯೋ ಮುಗಿಸಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.